ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕರ್ಮ ಅಂತ ಒಂದು ಟಾಪಿಕ್ ಬಗ್ಗೆ ಹೇಳ್ತೇನೆ ಆಯಿತಾ. ಅದ್ರ ಜೊತೆ ಒಂದು ಸ್ಟೋರಿನೂ ಹೇಳ್ತೇನೆ ಆಯಿತಾ. ಕರ್ಮ ಅಂಥದ್ದು ಎಲ್ಲರಿಗೂ ಗೊತ್ತಿರ್ತದೆ. ನಾವು ಡೈಲಿ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರ್ತೇವೆ ಆಯಿತಾ. ಯಾರಾದರೂ ಹೇಳಿದ್ದು ನಿಮಗೆ ಇರ್ತದೆ, ನೀವು ಕರ್ಮ ನೋಡಿ ನೋಡ್ಕೊಂಡು ಮಾಡಿ, ಕರ್ಮ ರಿಟರ್ನ್ಸ್ ಅಂತ ಎಲ್ಲರೂ ಹೇಳಿರೋದು ನೀವು ಕೇಳಿರ್ತೀರ ಆಯಿತಾ. ಬಟ್ ಕರ್ಮ ಅಂಥದ್ದು ಎಷ್ಟು ಸತ್ಯ ಅಂತ ನಾನು ಹೇಳ್ತೀನಿ ಕೇಳಿ. ಏನಂದರೆ ಈಗ ಕರ್ಮ ಅಂಥದ್ದು ಅಂತ ದೇವ್ರನ್ನೇ ಬಿಡಲಿಲ್ಲ ಆಯಿತಾ, ನಮ್ಮನ್ನ ಎಲ್ಲಿ ಬಿಡ್ತದೆ. ಹಾಗಾಗಿ ಅದಕ್ಕಾದರೂ ನಾವು ಲೈಫಲ್ಲಿ ಎದ್ರುಕೊಂಡಿರ್ಬೇಕು. ಅಯ್ಯೋ, ನಾವೇನಾದರೂ ಕೆಲಸ ಮಾಡ್ಬೇಕಾದ್ರೆ ಅಯ್ಯೋ ಶಿಟ್, ನಾನು ಇದನ್ನು ತಪ್ಪು ಕೆಲಸ ಮಾಡಿಬಿಟ್ರೆ ನನಗೆ ವಾಪಸ್ ನನಗೆ ಬರುತ್ತೆ ಕರ್ಮ ಅಂತ ಆದರೂ ಎದ್ರುಕೋಬೇಕಾಗುತ್ತೆ. ನಾವು ಯಾರಿಗೆ ಎದುರಿಲ್ಲಲ್ಲ ಅಂದರೂ ಪರವಾಗಿಲ್ಲ, ನಾವು ಕರ್ಮ ರಿಟರ್ನ್ ಆಗುತ್ತೆ ಅಂತ ಆದರೂ ನಾವು ಎದ್ರುಕೋಬೇಕು ಅಂತ ನಾನು ಹೇಳ್ತೀನಿ. ನಾನು ಎದುರ್ತೀನಿ ಅದಕ್ಕೆ ಆಯಿತಾ. ಸೊ ಹೆಂಗೆ ಅಂದರೆ ಈಗ ನೋಡಿ, ರಾಮಾಯಣದಲ್ಲಿ ನಿಮಗೆಲ್ಲ ರಾಮಾಯಣ ನೋಡಿದರೆ ಅವರಿಗೆ ಗೊತ್ತಿರ್ತದೆ ಆಯಿತಾ, ಮಹಾಭಾರತ ರಾಮಾಯಣ ಎಲ್ಲ. ಸೊ ರಾಮಾಯಣದಲ್ಲಿ ಏನಾಗುತ್ತೆ, ಸುಗ್ರೀವನ ಅಣ್ಣ ವಾಲಿ ಅಂತ ಒಬ್ಬರು ಇರ್ತಾರೆ ಆಯಿತಾ. ಅವರು ಎಲ್ಲ ಕಿಷ್ಕಿಂದದು ರಾಜ ಇರ್ತಾನೆ. ಕಿಷ್ಕಿಂದ ಅಂತ ಒಂದು ಇದಿರುತ್ತೆ ಸಿಟಿ, ಅದ್ರದ್ದು ರಾಜ ಇರ್ತಾರೆ. ಬಟ್ ಅವನು ಎಲ್ಲ ರಾಜನ ಕಿತ್ಕೊಬಿಟ್ಟಿರ್ತಾನೆ ಅಣ್ಣನ ಕಡೆಯಿಂದ, ಅಲ್ಲ ತಮ್ಮನ ಕಡೆ ಸುಗ್ರೀವಿಂದ ಕಿತ್ಕೊಬಿಟ್ಟಿರ್ತಾರೆ. ಹಾಗಾಗಿ ರಾಮ ಎಲ್ಲಿ ಸೀತೆಯನ್ನು ತಗೊಂಡು ಹೋದಾದ್ಮೇಲೆ ರಾಮ ಹಂಪಿ ಬಂದಾಗ ಆಂಜನೇಯ ಸ್ವಾಮಿ ಅವ್ರು ಸಿಕ್ಕಿದಾಗ ಅವಾಗ ನಾನು ನಿನಗೆ ಹೆಲ್ಪ್ ಮಾಡಬೇಕು ಅಂದರೆ ನೀವು ನನಗೆ ಹೆಲ್ಪ್ ಮಾಡಬೇಕು ಬಂದಾಗ ಸುಗ್ರೀವ್ ಅವರು ಹೇಳ್ತಾರೆ ರಾಮಗೆ, ನೀನು ನಮ್ಮ ಅಣ್ಣ ಒಬ್ಬ ಇದ್ದಾನೆ ವಾಲಿ ಅಂತ, ಅವ್ನು ನಂದೆಲ್ಲ ದೇಶ ನಂದೆಲ್ಲ ನನ್ನ ಕಿಂಗ್ಡಮ್ ಎಲ್ಲ ತೊಗೊಬಿಟ್ಟಿದ್ದಾನೆ, ನನ್ನ ರಾಜ್ಯ ಎಲ್ಲ ತೊಗೊಂಡಿದ್ದಾನೆ, ಮತ್ತು ಎಲ್ಲ ಅದನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾನೆ, ಎಲ್ಲ ಹಾಳು ಮಾಡ್ತಾ ಇದ್ದಾನೆ. ನೀವು ಅವನ್ನ ಸಾಯಿಸಲೇಬೇಕು, ಹೆಂಗಾದರೂ ಅವನಿಂದ ನಮಗೆ ವಾಪಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಮಂಗೆಲ್ಲ ಕೇಳ್ಕೊತಾರೆ ಸುಗ್ರೀವ್ ಮತ್ತು ಆಂಜನೇಯ ಅವರು. ಆವಾಗ ರಾಮ ಏನು ಮಾಡ್ತಾರೆ, ಯಾಕಂದರೆ ಅವನು ತುಂಬ ಸ್ಟ್ರಾಂಗ್ ಇರ್ತಾನೆ ಆಯಿತಾ. ವಾಲಿ ಯಾರ ಕೈಲೂ ಅವ್ನು ಸಾಯ್ಲಿಕ್ಕೆ ಆಗಲ್ಲ, ಅಷ್ಟು ಸ್ಟ್ರಾಂಗ್ ಇರ್ತಾನೆ ಅವನು. ಮಂಕಿ ಕಿಂಗ್ಡಮ್ ಇರುತ್ತಲ್ವ, ಮಂಗಗಳ ಕಿಂಗ್ಡಮಲ್ಲಿ ರಾಜ ಇರ್ತಾನೆ ವಾಲಿ ಅಂತ ಆಯಿತಾ. ಸೊ ಅವಾಗೇನಾಗುತ್ತೆ, ಅವಾಗ ರಾಮ ಏನು ಮಾಡ್ತಾರೆ, ಆಯಿತು ಹೆಲ್ಪ್ ಮಾಡ್ತೀನಿ ನಾನು ಅಂತ ಹೇಳಿಬಿಟ್ಟು ರಾಮ ಬರ್ತಾರೆ. ಅವಾಗೇನಾಗುತ್ತೆ, ಪ್ಲ್ಯಾನ್ ಮಾಡ್ತಾರೆ ಇವರೆಲ್ಲ, ಫುಲ್ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಹೆಂಗೆ ಸಾಯಿಸೋದು. ಯಾಕಂದರೆ ವಾಲಿನ ಸಾಯಿಸೋದು ಅಷ್ಟು ಈಸಿ ಇರಲ್ಲ ಆಯಿತಾ. ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಯುದ್ಧದಲ್ಲಿ ನೀವಿಬ್ಬರು ಫೈಟಿಂಗ್ ಆಡ್ರಿ, ಒಂದು ಫೈಟ್ ಸ್ಟಾರ್ಟ್ ಮಾಡಿ ನೀವು ಒಂದು ಇದರಲ್ಲಿ ಗ್ರೌಂಡಲ್ಲಿ. ಆವಾಗ ನೀವು ಫೈಟ್ ಮಾಡ್ತಾ ಇರಿ, ಸುಗ್ರೀವ್ ಮತ್ತು ವಾಲಿ ಇಬ್ಬರು ಅಣ್ಣ ತಮ್ಮ ಫೈಟ್ ಮಾಡ್ತಾ ಇರಿ, ನಾನು ದೂರದಿಂದ ಹಿಂದೆ ನಿಂತ್ಕೊಂಡು ಬಚ್ಚಿಟ್ಕೊಂಡು ನಾನು ದೂರದಿಂದ ಬಾಣ ಇದು ಮಾಡ್ತೀನಿ ಅಂತ ರಾಮ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಅದು ತಪ್ಪಲ್ವಾ ಗೈಸ್. ಅದು ಯಾರೋ ಇಲ್ಲಿ ಫೈಟ್ ಮಾಡ್ತಾ ಇರೋದು ಬಿಟ್ಬಿಟ್ಟು ಫೈಟ್ ಮಾಡ್ತಿರೋರು ಬೇರೆ, ಬಟ್ ಅಲ್ಲಿಂದ ಸಾಯಿಸೋದು ಹಿಂದ್ಗಡೆಯಿಂದ ಬೇರೆ. ಅದು ತಪ್ಪಲ್ವಾ, ಅದು ಕರ್ಮ ಅಲ್ವಾ. ಸೊ ಬಟ್ ಆದರೆ ಬೇರೆ ಆಪ್ಷನ್ ಇರಲಿಲ್ಲ ಅವರಿಗೆ, ಹಾಗಾಗಿ ಅವ್ರು ಮಾಡಲೇಬೇಕಾಯ್ತು ರಾಮ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಸುಗ್ರೀವ್ ಮತ್ತು ವಾಲಿ ಫೈಟಿಂಗ್ ಆಡ್ಬೇಕಾದ್ರೆ ರಾಮ ಒಂದು ಮರದ ಅಡಿಯಲ್ಲಿ ಕುತ್ಕೊಂಡು ದೂರದಿಂದ ಬಾಣ ಬಿಡ್ತಾರೆ, ಯಾರಿಗೆ, ವಾಲಿಗೆ. ಸೊ ಅವಾಗ ವಾಲಿ, ನೀನು ನನ್ನ ಹಿಂದೆಯಿಂದ ಬಾಣ ಬಿಟ್ಟಿಯಲ್ಲ, ನಿನಗೂ ಬರುತ್ತೆ ನೋಡು ಕರ್ಮ ಅಂತ ಹೇಳ್ಬಿಟ್ಟು ಹಿಂಗೆ ಶಾಪ ಹಾಕಿರ್ತಾರೆ. ಬಟ್ ಅವ್ರು ಶಾಪ ಹಾಕ್ಲಿ ಬಿಡಲಿ, ಬಟ್ ಕರ್ಮ ರಿಟರ್ನ್ ಆಗೇ ಆಗುತ್ತೆ ಅಂತ. ಆವಾಗ ಅವರು ಏನಾಗುತ್ತೆ, ಆಯಿತು ರಾಮ ಬರ್ತಾರೆ ಅಲ್ಲಿಂದ. ಅವ್ರು ನೆಕ್ಸ್ಟ್ ಏನೇನಾಯಿತು, ರಾಮಾಯಣ ರಾವಣ ಎಲ್ಲ ಸಾಯಿಸಿ ಅದು ಮುಗೀತು, ರಾಮಾಯಣ ಅಲ್ಲಿಗೆ ಮುಗೀತು, ತ್ರೇತಾಯುಗದ ಮುಗೀತು. ಆಮೇಲೆ ಏನಾಗುತ್ತೆ, ದ್ವಾಪರ ಯುಗದಲ್ಲಿ ಕೃಷ್ಣ ಹುಟ್ಟಾಗಿ ಎಲ್ಲ ಆಯಿತು, ಕುರುಕ್ಷೇತ್ರ ಯುದ್ಧ ಆಯಿತು ಗೈಸ್. ಎಲ್ಲ ಕುರುಕ್ಷೇತ್ರ ಯುದ್ಧ ಆಯಿತು, ಇವರು ಪಾಂಡವರೆಲ್ಲ ಗೆಲ್ತಾರೆ. ಆಮೇಲೆ ಲಾಸ್ಟಿಗೆ ಕೃಷ್ಣ 130 ಇಯರ್ಸ್ ತನಕ ಬದುಕಿರ್ತಾರೆ ಕೃಷ್ಣ. ಆವಾಗ ಅವ್ರು ಏನು ಮಾಡಿರ್ತಾರೆ, ಅವರು ಎಲ್ಲ ಕುರುಕ್ಷೇತ್ರ ಯುದ್ಧ ಎಲ್ಲ ಆಗುತ್ತೆ, ಕಾಡಲ್ಲಿ ಬಂದು ಮಲ್ಕೊಂಡಿರ್ತಾರೆ, ಒಂದು ಮರದ ಕಡೆಗೆ ಮಲಗಿರ್ತಾರೆ ಆಯಿತಾ ಕೃಷ್ಣ. ಅವಾಗ ಏನಾಗ್ತದೆ, ದೂರದಿಂದ ಒಬ್ಬ ಹಂಟರ್ ಇರ್ತಾನೆ ಆಯಿತಾ, ಎಲ್ಲ ಜಿಂಕೆ ಹೊಡಿತಿರ್ತಾನೆ ಮತ್ತು ಪ್ರಾಣಿ ಪಕ್ಷಿಗಳಿಗೆಲ್ಲ ಹಂಟ್ ಮಾಡ್ತಿರ್ತಾನೆ ಒಬ್ಬ ಇರ್ತಾನೆ. ಅವ ಏನು ಮಾಡ್ತಾನೆ, ದೂರದಿಂದ ಎಲ್ಲೋ ಶಬ್ದ ಬಂದಂಗೆ ಆಗುತ್ತೆ, ಅವನೇನು ಮಾಡಿದ, ಬಾಣ ಬಿಟ್ಟಿದ. ಅದು ಬಾಣ ಬಂದ್ಕೊಂಡು ಏನಾಯಿತು, ಕೃಷ್ಣ ಮಲಗಿರ್ತದಲ್ಲ, ಕೃಷ್ಣಂದು ಜೀವ ಎಲ್ಲಿರ್ತದಂದರೆ ಪಾದ ಇರ್ತದಲ್ಲ, ಕಾಲಿರ್ತದಲ್ಲ, ಕಾಲು ಕೆಳಗಡೆ ಪಾದ ಇದೆಯಲ್ಲ, ಅಲ್ಲಿರ್ತದೆ ಕೃಷ್ಣನ ಜೀವ ಆಯಿತಾ, ಹಾರ್ಟ್ ಅಲ್ಲಿರ್ತದೆ ಆಯಿತಾ. ಬಟ್ ಅಲ್ಲೇ ಮೇನ್ ಪಾರ್ಟ್, ಕೃಷ್ಣ ಹಿಂಗೆ ಕಾಲು ಇಟ್ಕೊಂಡು ಹಿಂಗೆ ಮಲಗಿರ್ತಾರಲ್ಲ, ಅಲ್ಲೇ ಅವರಿಗೆ ಮೇನ್ ಜೀವ ಇರ್ತದೆ ಕೃಷ್ಣನಿಗೆ. ಅವ್ರೇನು ಮಾಡಿದ, ಆ ಹುಡುಗ ಜಿಂಕಿಂಗ್ ಹೊಡಿತಾ ಇರ್ತಾನೆ, ಬಟ್ ಏನೋ ಬಾಣ ತಪ್ಪಿ ಬಂದು ಇಲ್ಲಿ ಬಂದು ಕೃಷ್ಣಂಗೆ ತಾಗ್ತದೆ. ಆವಾಗ
ಕೃಷ್ಣನ ಜೀವನೂ ಆವಾಗ ಕೃಷ್ಣನ್ ಮುಗೀತು ಟೈಮ್ ಅಂತ ಹೇಳ್ಬಿಟ್ಟು. ಬಟ್ ಆವಾಗ ಅವ್ನು ಬರ್ತಾನೆ, ಬಂದಾದಮೇಲೆ ನಾನು ಕ್ಷಮಿಸ್ಬಿಡಿ ಸ್ವಾಮಿ, ನಾನು ನಿಮ್ಗೆ ಗೊತ್ತಿರಲಿಲ್ಲ, ನೀವು ನನಗೆ ಈ ಥರ ನಾನು ನಿಮ್ಗೆ ತಪ್ಪು ಹೊಡೆದ್ಬಿಟ್ಟೆ, ಬಾಣ ತಪ್ಪಾಗಿ ಹೊಡೆದೆ, ನಾನು ಬೇಕಂತ ಹೊಡಿಲಿಲ್ಲ ಅಂತೆಲ್ಲ ಕೇಳಿದಾಗ ಕೃಷ್ಣ ಏನೂ ಅನ್ನಲ್ಲ. ಕೃಷ್ಣ ತುಂಬ ಸ್ಮೈಲ್ ಮಾಡ್ತಿರ್ತಾರೆ. ಆವಾಗ ಕೃಷ್ಣ ಹೇಳ್ತಾರೆ, ನಾನು ನಿನಗೆ ಹೊಡೆದಿದ್ದೆ, ಆ ಹುಡುಗ ಇರ್ತಾನಲ್ಲ ಹಂಟರು, ಬಾಣ ಹೊಡೆದಿರ್ತಾನಲ್ಲ, ಅವ್ನು ಯಾರು ಗೊತ್ತಾ, ಅವನು ವಾಲಿ, ರಾಮಾಯಣದಲ್ಲಿ ಇದ್ದಲ್ಲ ಅವನಿಗೆ ರಾಮ ಹೊಡೆದಿದ್ರಲ್ಲ ಹಿಂದೆಯಿಂದ, ಆಗ ಅದೇ ಇದು ಜೀವ ಈಗ ದ್ವಾಪರ ಯುಗದಲ್ಲಿ ಕೃಷ್ಣನಿಗೆ ಸಾಯಿಸಿದ್ದು ಹುಡುಗ. ಆ ವಾಲಿ ತಿರ್ಗ ಮತ್ತೆ ಹುಟ್ಟಿ ಬಂದು ಹುಡುಗನ ರೂಪದಲ್ಲಿ ಬಂದು ಕೃಷ್ಣನ ಸಾಯಿಸಿದ್ದು ಕರ್ಮ ಅಂತ. ಆಯಿತಾ, ನನಗೆ ಕಂಪ್ಲೀಟಾಗಿ ಶಾಕ್ ಆಯ್ತಾಯ್ತಾ ಇದು ನೋಡಿ. ಆಮೇಲೆ ಎಷ್ಟು ನೋಡಿ ಸತ್ಯ ಅಂತ ದೇವ್ರಿಗೂ ಬಿಡಲಿಲ್ಲ ಕರ್ಮ, ನಮ್ಮನ್ನ ಬಿಡ್ತದ. ಹಾಗಾಗಿ ನಾನು ಹೇಳೋದು ಅಷ್ಟೇ ಗಾಯ್ಸ್, ನಿಮಗೆಲ್ಲರಿಗೂ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡಿ ಆಮೇಲೆ ಸುಮ್ಮನೆ ಸಿಟ್ಟಲ್ಲಿ ಯಾರಿಗೂ ಏನು ಅನ್ಬೇಡಿ, ಕಾಮ್ ಆಗಬೇಕು ನೀವು. ನಾ ಹೇಳೋದೇನು ಗೊತ್ತಾ, ನೀವು ಒಂದ್ಸತಿ ನೀವು ಕೃಷ್ಣನಿಗೆ ಸರೆಂಡರ್ ಆಗ್ತಿರಲ್ಲ, ನೀವು ಭಗವದ್ಗೀತೆ ಎಲ್ಲ ಓದ್ತಿರಲ್ಲ, ಆವಾಗ ನಿಮ್ಮ ಮನಸ್ಸು ನೀವೇ ಕಾಮಾಗ್ಬಿಡ್ತೀರ. ಎಷ್ಟು ನಿಮಗೆ ಸಿಟ್ಟು ಕ್ರೋಧ ಎಷ್ಟೆಷ್ಟು ಇರುತ್ತೆ ಅದೆಲ್ಲ ನೀವು ಆಟೋಮೆಟಿಕ್ಕಾಗಿ ಕಮ್ಮಿ ಆಗಿಬಿಡುತ್ತೆ ಗೈಸ್. ಅದಕ್ಕೆ ನಾನು ಹೇಳ್ತಿರೋದು, ಎಲ್ಲರೂ ಲೈಫ್ ಚೇಂಜ್ ಆಗಲಿ, ಎಲ್ಲರದ್ದು ಲೈಫ್ ಚೇಂಜ್ ಆಗಲಿ ಅಂದ್ಬಿಟ್ಟು ನಾನು ಒಂದು ಈ ಥರ ಪಾಸಿಟಿವ್ ಮೆಸೇಜ್ನ ನಾನು ವೀಡಿಯೋ ಮಾಡಿ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ ಆಯಿತಾ. ನಾನು ತುಂಬ ಸಿಟ್ಟಾಗ್ತಿದ್ದೆ ಮೊದಲೆಲ್ಲ, ಸುಮ್ಮನೆ ಅನ್ನೆಸೆಸರಿ ಸಿಟ್ಟು. ನಮ್ಮ ಮಮ್ಮಿ ಒಟ್ಟಿಗೆ ನಾನು ಭಾಳ ಜಗಳ ಮಾಡ್ತಿದ್ದೆ. ಬಟ್ ನಾನೀಗ ಮಮ್ಮಿ ಅಂತೆಲ್ಲ ಎಲ್ಲರೂ ಒಟ್ಟಿಗೂ ಜಗಳ ಮಾಡ್ತಿದ್ದೆ. ಬಟ್ ಈಗ ನಾನು ಫುಲ್ ಕಾಮ್ ಆಗಿಬಿಟ್ಟಿದ್ದೀನಿ. ನಾನು ಯಾವ ಸಿಚುವೇಶನ್ ಮಾತಾಡಬೇಕು ಅಷ್ಟೊಟ್ಟಿಗೆ ಮಾತಾಡ್ತೆ, ಬಿಟ್ಟರೆ ಮತ್ತು ಬೇರೆ ಅನ್ನೆಸೆಸರಿ ಕಡೆ ಎಲ್ಲ ನಾನು ವಾದ ಮಾಡ್ಲಿಕ್ಕೆ ಹೋಗಲ್ಲ ಆಯಿತಾ. ಬೇರೆಯವರಿಗೆ ನೀವು ವಾದ ಮಾಡಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ರೈಟ್ ಆದಾಗ ಸುಮ್ಮನೆ ಅಲ್ಲಿಂದ ಹೌದಾ ಅಂತ ಹೇಳ್ಬಿಟ್ಟು ಸ್ಮೈಲ್ ಮಾಡ್ತಾ ಇರಬೇಕು, ಬರ್ತಾ ಇರಬೇಕು ಹೊರಗಡೆ, ಆ ಸ್ಪಾಟಿಂದ ನೀವು ಹೊರಗಡೆ ಬರಬೇಕು ಆಯಿತಾ. ಆಮೇಲೆ ಬೇರೆಯವರಿಗೆ ಕಣ್ಣೀರು ತರಿಸ್ಬೇಡಿ, ಬೇರೆಯವ್ರಿಗೆ ಯಾವತ್ತೂ ಕಣ್ಣೀರು ತರಿಸ್ಬೇಡಿ. ಅವಾಗ ಏನಾಗುತ್ತೆ, ನಿಮಗೆ ಬೇರೆಯವ್ರದ್ದು ಕಣ್ಣೀರು ತರಿಸ್ತಾರೆ, ಅವಾಗ ನಿಮಗೆ ಎಷ್ಟು ಹರ್ಟ್ ಆಗುತ್ತೆ. ಹಾಗೆ ಅಲ್ವಾ, ಯಾರಿಗೂ ಏನಾದರೂ ಒಂದು ಮಾತಾಡ್ಬೇಕಂದ್ರೆ ಹಿಂದೆ ಯೋಚನೆ ಮಾಡಿ ಮಾತಾಡಿ, ಕಾಮಾಗಿ. ಆಮೇಲೆ ರಾಧಾ 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 ಅಂತ ಜಪ ಮಾಡಿ ಗೈಸ್. ನಾನು ಅಷ್ಟೇ ಹೇಳೋದು, ರಾಮಾಯಣ ಮಹಾಭಾರತ ಎಲ್ಲ ನೋಡಿ ಒಬ್ಬೊಬ್ಬರಿಗೆ ಬುಕ್ಕೆಲ್ಲ ಓದ್ಲಿಕ್ಕೆ ಅಷ್ಟು ಈಗ ನಾನೇನು ಬುಕ್ಕು ಒಂದು ಸ್ವಲ್ಪ ಓದ್ತೆ, ಆಮೇಲೆ ಹಂಗೆ ಮುಚ್ಚಿಟ್ಬಿಡ್ತೆ, ಓದಲಿಕ್ಕೆ ಮನಸ್ಸು ಬರಲ್ಲ. ಆದರೆ ಬಟ್ ನೀವು ರಾಮಾಯಣ ಸೀರಿಯಲ್ ನೋಡಿ ಆಯಿತಾ, ಆಮೇಲೆ ಮಹಾಭಾರತದ್ದು ಕುರುಕ್ಷೇತ್ರ ಸೀರಿಯಲ್ ನೋಡಿ, ಅದಕ್ಕಂತಾನೆ ಟಿ ವಿಲೆಲ್ಲ ನೋಡಿದ್ರೆ ನಮಗೆ ಒಂದು ಸ್ವಲ್ಪ ಇನ್ನೂ ತುಂಬ ಕನೆಕ್ಟ್ ಆಗ್ತೀವಿ ನಾವು ಬುಕ್ ಓದೋಕ್ಕಿಂತನೂ ಆಯಿತಾ. ಭಗವದ್ಗೀತನೂ ಓದಿ, ರಾಮಾಯಣ ಮಹಾಭಾರತನೂ ನೋಡಿ. ಆಮೇಲೆ ಏನು ಮಾಡಬೇಕಾದ್ರೂ ನೀವು ಯೋಚನೆ ಮಾಡಿ ಕರ್ಮಕ್ಕಾದರೂ ನೀವು ಎದುರಲೇಬೇಕು ಗೈಸ್. ಅಷ್ಟೇ ಹೇಳೋದು. ಯಾರೊಬ್ಬರಿಗೂ ನೀವೀಗ ನೋಡಿ, ಒಬ್ಬರಿಗೂ ಒಳ್ಳೇದು ಮಾಡ್ತೀರಾ, ನಾಳೆ ನಿನಗೆ ಬೇರೆಯವರು ಒಳ್ಳೇದು ಮಾಡ್ತಾರೆ ಅಷ್ಟೇ. ಮತ್ತೆ ಈ ಥರ ವೀಡಿಯೋಸ್ ನಾನು ತುಂಬ ಮಾಡಿ ಹಾಕ್ತಾ ಇರ್ತೀನಿ, ಎಲ್ಲರಿಗೂ ತಲುಪಲಿ ಅಂತ ಹೇಳ್ಬಿಟ್ಟು ಅಷ್ಟೇ ನನ್ನ ಮನಸ್ಸಲ್ಲಿರೋದು. ನನಗೆ ಯಾಕಂದರೆ ನನಗೆ ಕೃಷ್ಣ ನನ್ನ ಕನಸಲ್ಲಿ ಬರ್ತಾರೆ, ನನಗೆ ಪ್ರೀತಿಯಿಂದ ಹಗ್ ಮಾಡ್ತಾರೆ, ನನಗೆ ಭಾಳ ನನ್ನೊಟ್ಟಿಗೆ ಸ್ವಾಮಿ ನಿನ್ನ ದರ್ಶನ ಕೊಡಪ್ಪ ಅಂದರೆ ಸಾಕು, ನನಗೆ ಕೃಷ್ಣ ಬಂದಿರ್ತಾರೆ ಕನಸಲ್ಲಿ. ಸೊ ಅದಿದೆಯಲ್ಲ, ಅದು ಎಕ್ಸ್ಪೀರಿಯನ್ಸ್ ನಾನು ಒಬ್ಬಳೇ ಮಾಡ್ತಾಯಿದ್ದೀನಲ್ಲ, ಎಲ್ಲರೂ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಅಷ್ಟೇ ನಿಮಗೆ ಶೇರ್ ಮಾಡ್ತಿರೋದು ಗೈಸ್. ಅಷ್ಟೇ, ನಾನು ವ್ಯೂಸ್ಗಾಗಿ ಅದಕ್ಕಾಗಿ ಏನೂ ಮಾಡ್ತಾಯಿಲ್ಲ ಆಯಿತಾ. ಅಷ್ಟಕ್ಕಾಗಿ ನಾನು ಎಲ್ಲರೂ ಚೆನ್ನಾಗಿ ಗೊತ್ತಾಗಲಿ, ಜನನೂ ಎಕ್ಸ್ಪೀರಿಯನ್ಸ್ ಮಾಡಲಿ. ಮತ್ತೆಂತ ಗೊತ್ತುಂಟಾ, ಈಗ ನಿಮಗೆ ಕೃಷ್ಣ ಒಲ್ದಿದ್ದಾರೆ ಅಂತ ಅನ್ನಲಿಕ್ಕೆ ನೀವು ಕೃಷ್ಣನ ಫೋಟೋ ಆಗಲಿ, ಕೃಷ್ಣನ ಮ್ಯೂಸಿಕ್ ಆಗಲಿ, ಹಾಡು ಏನಾದರೂ ಬಂದ್ರೂ ನಿಮ್ಮ ಕಣ್ಣಲ್ಲಿ ನೀರು ಬರ್ತಲ್ಲ, ಅವಾಗ ನೀವು ಕೃಷ್ಣ ನಿಮಗೆ ಹೊಲ್ದಿದ್ದಾರೆ ಅಂತಲೇ ಅರ್ಥ ಗೈಸ್. ಸೊ ಯಾರಿಗೂ ಅಷ್ಟು ಈಸಿಯಾಗಿ ಕಣ್ಣೀರು ಬರಲ್ಲ ದೇವರಿಗೋಸ್ಕರ. ಬಟ್ ಒಬ್ಬೊಬ್ರಿಗೆ ಕಣ್ಣೀರು ಬಂದುಬಿಡುತ್ತೆ, ನನಗೆ ಬರುತ್ತೆ. ನಾನು ಕೃಷ್ಣನ ಬಗ್ಗೆ ಮಾತಾಡಿ ಸಾಕು, ನನ್ನ ಕೈಗೆ ಕೂದಲೆಲ್ಲ ಫುಲ್ ಹಿಂಗೆ ನಿಲ್ತದೆ, ಗುಸ್ಕೊಂಥರ ಆಗ್ತದೆ. ಆಮೇಲೆ ನನಗೆ ಕಣ್ಣಲ್ಲೇ ನೀರು ಬರುತ್ತೆ, ಅಷ್ಟು ನಾನು ದುಃಖ ಆಗ್ಬಿಡ್ತೀನಿ. ಯಾಕಂದರೆ ಸ್ವಾಮಿ ನನ್ನ ಲೈಫಲ್ಲಿ ಅಷ್ಟು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸ್ವಾಮಿನ ನೀವು ಮಾಡಿ ಅಂತ ಹೇಳ್ತೀನಿ. ಈ ಥರ ಮತ್ತೆ ವೀಡಿಯೋಸ್ ನಾನು ಮತ್ತೆ ಹಾಕ್ತಾ ಇರ್ತೀನಿ, ನಿಮಗಾಗಿ ತಲುಪಲೇಬೇಕು ಎಲ್ಲರೂ ಕೃಷ್ಣನ ಭಕ್ತರಾಗಲೇಬೇಕು ನೀವು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್.